ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಸೇರಿದಂತೆ ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಎನ್ನುವಂತ ಮಾಹಿತಿ ಸಿಗ್ತಾ ಇದೆ. ಆರೋಪಿಗಳನ್ನ ನೇರವಾಗಿ ಕೋರ್ಟ್ಗೆ ಪೊಲೀಸರು ಕರೆಕೊಂಡು ಬಂದಿದ್ದಾರೆ. ದರ್ಶನ್ ಸೇರಿದಂತೆ 13 ಜನ ಆರೋಪಿಗಳು ಹಾಜರಿದ್ದಾರೆ. ಡಿ ಗ್ಯಾಂಗ್, ಡೇಂಜರಸ್ ಗ್ಯಾಂಗ್, ಇದಕ್ಕೆ ಪೊಲೀಸ್ ಕಸ್ಟಡಿನ ಅಥವಾ ಇಲ್ಲ ಜೈಲ ನೋಡ್ತಾ ಹೋಗೋದಾದ್ರೆ ಕೋರ್ಟ್ನ ನಿರ್ಧಾರದ ಮೇಲಿದೆ. 6 ದಿವಸದ ಪೊಲೀಸ್ ಕಸ್ಟಡಿ ಅಂತ್ಯ ಆಗೋದು ನಾಳೆಗೆ. ಆದರೆ ಇವತ್ತೇ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. 5 ದಿನಕ್ಕೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ. ಯಾಕೆ ಹೀಗೆ? ಪ್ರಕರಣದ ತನಿಖೆ ಈಗಾಗಲೇ ಆಗೋಯ್ತಾ? ಎವಿಡೆನ್ಸ್ಗಳನ್ನು ಕಲೆಕ್ಟ್ ಮಾಡಿ ಆಯ್ತಾ? ಗಮನಿಸ್ತಾ ಇರ್ಬೋದು ದೃಶ್ಯಾವಳಿಗಳಲ್ಲಿ ದರ್ಶನ್ ಕೋರ್ಟ್ಗೆ ಕರೆತರ್ತಾ ಇದ್ದಾರೆ. ಆರೋಪಿಗಳನ್ನು ಕರೆತರ್ತಾ ಇರುವಂಥದ್ದು. ಸದ್ಯ ಪೊಲೀಸರು ಆರೋಪಿಗಳನ್ನು ಕರ್ಕೊಂಡು ಬರ್ತಾ ಇದ್ದಾರೆ. A1 ಆರೋಪಿ, A2 ಆರೋಪಿ ಈ ಪ್ರಕರಣದಲ್ಲಿ ದರ್ಶನ್ ಕೂಡ ಇದ್ದಾರೆ. ಹಾಗೆಯೇ ಒಂದು ಕಡೆಯಲ್ಲಿ ಇವತ್ತು ಭವಿಷ್ಯ ನಿರ್ಧಾರ ಆಗುತ್ತೆ. ಒಂದು ಕಡೆಯಲ್ಲಿ ಕೋರ್ಟ್ನ ಒಂದು ಕಡೆಯಲ್ಲಿ ಜೈಲ ಅಥವಾ ಪೊಲೀಸ್ ಕಸ್ಟಡಿನ ಎನ್ನುವುದಾಗಿ ಕೆಲವೇ ಕ್ಷಣಗಳಲ್ಲಿ ಡಿ ಗ್ಯಾಂಗ್ ಭವಿಷ್ಯ ನಿರ್ಧಾರ ಆಗುತ್ತೆ. ಇನ್ನಷ್ಟು ವಿಚಾರಣೆ ಆಗಬೇಕು ಅಂತೇಳಿ ಒಂದು ಕಡೆಯಲ್ಲಿ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂಥದ್ದು. ಇವರು ಮೆರೆದಂಥ ಕ್ರೌರ್ಯದ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಎಷ್ಟರ ಮಟ್ಟಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ರೇಣುಕಾಸ್ವಾಮಿಯನ್ನು ಈ ಖತರ್ನಾಕ್ ಗ್ಯಾಂಗ್ ಕ್ರೌರ್ಯವನ್ನು ಮಾಡಿ ಕೊಂದಿತ್ತು. ಹಾಗೆಯೇ ಕೋರ್ಟ್ಗೆ ಹಾಜರುಪಡಿಸಿರುವಂಥ ದೃಶ್ಯಾವಳಿಗಳನ್ನು ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಒಟ್ಟು 13 ಆರೋಪಿಗಳು, ದರ್ಶನ್ ಸೇರಿದಂತೆ 13 ಆರೋಪಿಗಳನ್ನು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ. ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ವೈದ್ಯಕೀಯ ತಪಾಸಣೆಗೆ ಕರೆತಂದು ಬಳಿಕ ಕೋರ್ಟ್ಗೆ ಹಾಜರುಪಡಿಸಲಾಗಿದೆ ಎನ್ನುವಂಥ ಮಾಹಿತಿ ಕೂಡ ಸಿಕ್ಕಿದೆ. ದರ್ಶನ್ ಹಾಗೆಯೇ ಗ್ಯಾಂಗ್ ಕೋರ್ಟ್ಗೆ ಹಾಜರುಪಡಿಸಿರೋದು. ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರಾ ದರ್ಶನ್ ಎನ್ನುವಂಥ ಪ್ರಶ್ನೆ ಇದೆ. ಸೆಂಟ್ರಲ್ ಜೈಲ್, ಬೆಂಗಳೂರಿನ ಸೆಂಟ್ರಲ್ ಜೈಲಿಗೆ ಹೋಗ್ತಾರಾ ನಟ ದರ್ಶನ್? ಇನ್ನೊಂದು ಕಡೆಯಲ್ಲಿ ಪವಿತ್ರ ಗೌಡ, ಈ ಪ್ರಕರಣದ A1 ಆರೋಪಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.